ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಅಂದ್ರೆ ಎಸ್ಐಆರ್ ಸರ್ವೆ ನಡೆಯುತ್ತಿದ್ದು ಬೆಂಗಳೂರು ಸೇರಿ ಅನೇಕ ಕಡೆ ಇದು ಅಕ್ರಮವಾಗಿ ನಡೀತಿದೆ ಅಂತ ಆರೋಪವಿತ್ತು. ಮುಸ್ಲಿಂರನ್ನು ಕಾಂಗ್ರೆಸ್ಗೆ ಸೇರಿಸುತ್ತಿದ್ದಾರೆ ಅಂತ ಬಿಜೆಪಿ ಜೆಡಿಎಸ್ ಆರೋಪ ಮಾಡಿದ್ವು. ಮನೆ ಮನೆಗೂ ಹೋಗಿ ಮಾಡದೆ ಛತ್ರದಲ್ಲಿ ದೊಡ್ಡ ಹಾಲ್ನಲ್ಲಿ ಮಾಡಿದ್ದ ವಿಡಿಯೋ ವೈರಲ್ ಆಗಿತ್ತು. ಈಗ ಶಾಸಕ ಯತ್ನಾಳ್ ಕ್ಷೇತ್ರದಲ್ಲಿ ಎಸ್ಐಆರ್ ನಡೀತಿದ್ದು ಅಲ್ಲಿ ಕಾಂಗ್ರೆಸ್ ಹಾಗೂ ಯತ್ನಾಳ್ ಬೆಂಬಲಿಗರ ನಡುವೆ ಗಲಾಟೆ ಆಗಿದೆ. ವಿಜಯಪುರದ ವಾರ್ಡ್ ನಂಬರ್ 35ರ ಕೌಜಲಗಿ ತಾಂಡದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮಾಡುವಾಗ ಕಾಂಗ್ರೆಸ್ ಕಾರ್ಯಕರ್ತರು ಗಲಾಟೆ ಮಾಡಿದ್ದಾರಂತೆ. ಇದಕ್ಕೆ ಯತ್ನಾಳ್ ಬೆಂಬಲಿಗರು ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ರೊಚ್ಚಿಗೆದ್ದಿದ್ದಾರೆ. ಸರ್ಕಾರಿ ಅಧಿಕಾರಿಗಳಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಧಮಕಿ ಹಾಕಿದ್ದರಂತೆ. ಸ್ಥಳಕ್ಕೆ ಬಂದ ಕಾಂಗ್ರೆಸ್ ಮುಖಂಡ ಅಬ್ದುಲ್ ಹಮೀದ್ ಮುಷ್ರಫ್ ಹಾಗೂ ಯತ್ನಾಳ್ ಆಪ್ತ ಸಹಾಯಕರ ನಡುವೆ ವಾಗ್ವಾದವಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತರ ವರ್ತನೆಗೆ ಯತ್ನಾಳ್ ಬೆಂಬಲಿಗರು ವಾರ್ನಿಂಗ್ ಕೊಟ್ಟಿದ್ದಾರೆ. ನಾವು ಈಗ ಪೊಲಿಟಿಷಿಯನ್ ಕಂಪ್ಲೇಂಟ್ ಕೊಡಬೇಕಂತ ಮಾಡಿವಿ. ಯಾಕಂದ್ರ ನಮ್ಮ ರಿಲೇಷನ್ ಹಿಂದೂ ಹೆಣ್ಮಕ್ಳು BLO ಕೆಲಸ ಮಾಡಕ್ ಕಣ್ಣ ನೀರ್ ತೆಗಿಲಕತ್ತಾರ. ಅವ್ರಿಗೆ ಧಮಕಿ ಕೊಡುದು, ಲಪಡ ಮಾಡೋದು ಎಲ್ಲಾ ಕಡೆ ನಡೆದೈತಿ. ಇವತ್ತೇ ಒಬ್ರು ಮುಲ್ಲಾತ್ ಒಬ್ರು ಆಫೀಸರ್ ಅದಾರ, ಅವ್ರಿಗೆ ಕೇಳಿದ್ವಿ ಯಾವ BLO ಬರ್ಯಾಕ್ ಬರಂಗಿಲ್ಲ, ಯಾವ ಓಣ್ಯಾಗ ಬರ್ಯಾಕ್ ಬರಂಗಿಲ್ಲ, ಯಾವ BLO ಏನೈತಿ ಅದನ್ನ ಹೆಲ್ಪ್ ಮಾಡ್ಬೇಕಂತ ತಿಳ್ಕೊಂಡು ಕಾಯ್ದೆ ಐತಿ, ಕಾನೂನು ಐತಿ ತಿಳ್ಕೊಂಡು ವಿನಾಯಕರೇ ಹೇಳ್ಯಾರ. ವಿನಾಯಕರೇ ಮಾತಾಡ್ಕೊಂಡು ಮುನ್ಸಿಪಾಲಿಟಿ ಅಂತ ನಾವ್ ಇಲ್ಲೇ ಬಂದಿವಿ ಸ್ಟ್ರೇಟ್ ಆಗಿ ಹೆಗ್ನಾಳ್ ಹತ್ರ. ಯಾರು ಇರ್ಲಿ, ಯಾರು ಹೇಳ್ರಿ ಮುಲ್ಲಾತ್ ಹೇಳ್ಯಾರಿ. ವಿನಾಯಕ್ ಮುಲ್ಲಾತ್ ಅನ್ನೋರು ಮಾತಾಡ್ಯಾರ. ಏನ್ ಮಾತಾಡ್ಯಾರ ಅಂದ್ರ ನಿಮಗ BLO ಹೆಲ್ಪ್ ಮಾಡಾಕ ಕಾನೂನ್ದಾಗ ಅವಕಾಶ ಐತಿ, ನಮ್ ಸರ್ಕ್ಯುಲರ್ ಐತಿ ಹೇಳ. ನಾವ್ ಸರ್ಕ್ಯುಲರ್ ತಗೊಂಡೇ ನೋಡ್ತೀವಿ. ನೀವು ನಿಮ್ಮ ಮೊಬೈಲ್ದಾಗ ಹಾಕಬಹುದು. BLO ಆ್ಯಪ್ ಇಲ್ಲ. ಮತ್ತೆ ಯಾಕೆ ಹಾಕೊಂಡ್ರ BLO ಆ್ಯಪ್ ಹಾಕೊಂಡಿಲ್ಲ. BLO ಕೂಡನೇ ಕೂತ್ ಮಾಡಕತ್ತಾರ. BLO ಕೂಡ ಮಾಡಕತ್ತಾರ. BLO ಇದ್ದಿದ್ದಿಲ್ಲ ಅಲ್ಲಿ. ನಾವ್ ಏನ್ ಮಾಡಕತ್ತೀವಿ? ಹೆಲ್ಪ್ ಮಾಡಕತ್ತೀವಿ. सबका होने के लिए कर रहे काम, ये काम कर रहे हैं। ಯಾರು ಇಲ್ಲ, ನಾವು ಹೆಲ್ಪ್ ಮಾಡಕತ್ತೀವಿ. आपको डाउट क्या है बोलो, आपको डाउट ಇಲ್ಲ. OTP ನಮ್ ಕಡೆ ಯಾರು ಕೊಟ್ಟರು ಇವತ್ತು ಮಧ್ಯಾಹ್ನ ಇವರು ಯಾರು ಬಿಜೆಪಿ ಕಾರ್ಯಕರ್ತರು ಮಾಡ್ತಾರೆ. ನೀವು ತಪ್ಪು ಯಾಕೆ ಮಾಡ್ತಾ ಇದ್ರಿ? ನೀವು BLO ಯಾಕೆ ಹಾಕ್ತಾ ಇದ್ರಿ? ಯಾರು ಬದಲಿಯಾಗಿ ಹೋಗಿಲ್ಲ, ಯಾರು ಸತ್ತಿಲ್ಲ, ಯಾರು ಬೇರೆಯವ್ರು ಬಂದಿಲ್ಲ. ಮತ್ತೆ ನೀವು 1200 ರೂಪಾಯಿ 1200 ಇಲ್ಲ ಚಲೋ ಗಂಡಸ್ ಮಗ ಮಾಸ್ತರ್ ಕೊಟ್ಟಿಲ್ಲ. ಒಂದು ಇಲ್ಲ ನಾವು GPS ಮಾಡಿ ನೀವು ಫಾರ್ಮ್ ಕೊಟ್ಟಿರಿ. ಯಾರು 100% ಹೆಂಗ ಆಗ್ತಾರೆ ಮ್ಯಾಪಿಂಗ್? ಮ್ಯಾಪಿಂಗ್ 100%
ಸರ್ ನಾವ್ ಈಗ ಬಂದಿವೆ ನಿಮ್ಗೆ ಗೊತ್ತಾಗ್ತವೆ, ನಾವ್ ಬಂದಿಲ್ಲ ಅಂದ್ರೆ ನಿಮ್ಗೆ ಹೆಂಗ್ ಗೊತ್ತಾಗ್ತವೆ? ಒಂದು ಬೇಗ ಬಿಸ್ನೆಸ್ ಮಾಡ್ಕೊಂಡು ಬೇಗ ಬಿಸ್ನೆಸ್ ಮಾಡ್ಬೇಕು, ನೆಕ್ಸ್ಟ್ ಕಲೆಕ್ಟ್ ಮಾಡ್ಬೇಕು, ಡಿಸೈಡ್ ಮಾಡ್ಬೇಕಂತಿದೆ. ಹೌದು ಸರ್, ಬಿಸ್ನೆಸ್ ಮಾಡಿದ್ವಿ. ನಿಮ್ಗೆ ಆರೋಪ ಅಕಸ್ಮಾತ್ ಇಲ್ಲಿ ಬೇರೆ ಕಡೆ ಅಕಸ್ಮಾತ್ ಕೊಟ್ಟಿಲ್ಲ, 12 ಹೋಗಿ ಕೊಟ್ಟಿದೆ, 12 ರೋಡ್ಸ್ ಮನೆ ಕೊಡ್ತಾರೆ, ಡಾಕ್ಯುಮೆಂಟ್ಸ್ ಮನೆ ಕೊಟ್ಟಿದ್ದಾರೆ ಅವ್ರು ಹೇಳ್ತಾರೆ. ಅವ್ರೇನು ಮನಿ ಕೊಟ್ಟಿಲ್ಲ, ಇವ್ರ ಎಂತವ್ರ ಕೈಯಾಗ ಕೊಟ್ಟಾರ. ಇವ್ರ ಎಲ್ಲಾರು OTP ಮಾಡ್ಯಾರ. ತಪ್ಪೇರಿ ಸಾಹೇಬ್ರ, ನಾವು ಮಾಡಿದ್ರೆ ನಮ್ಮ ಅಪ್ಪ ಬಿಟ್ಟು ಡೂಪ್ಲಿಕೇಟ್ ಮಾಡಂಗಿಲ್ಲ. ಯಾರ ಡೂಪ್ಲಿಕೇಟ್ ಮಾಡ್ತಾರ ಅವರು ನಾವು ಪ್ರೂಫ್ ಮಾಡಿ ತೋರಿಸ್ಲಿಕ್ಕತ್ತೀವಿ ನಿಮ್ಗೆ. ಹೇಳಿಕತ್ತೀನಿ ಇಲ್ಲ ಒಂದೇ ಮಾತು 100% ಮ್ಯಾಪಿಂಗ್ ಹೆಂಗ್ ಆಗ್ತಾರ ಹಂಗೆ ಆಗೈತಿ ಇಲ್ಲಿ. ಈಗ ಅದೇ ಅಲ್ಲಿ ಹೊಂಟ ಮಧ್ಯಾಹ್ನ ಸುಮಾರಿಗೆ ವಾರ್ಡ್ ನಂಬರ್ 35ರಲ್ಲಿ ತಾಂಡಾ ಅಂತ ಏನು ಬರ್ತದೆ, ಅಲ್ಲಿ ಕೌಜಲಿಗೆ ತಾಂಡಾ ಬರ್ತದಲ್ಲ, ಅಲ್ಲಿ SR ಪ್ರಕ್ರಿಯೆ ನಡೀತಾ ಇತ್ತು. SR ಪ್ರಕ್ರಿಯೆ ನಡಿ ಬಂದಾಗ ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ಮುಖಂಡರು ಬಂದು ಆ SR ಏನು ಪ್ರಕ್ರಿಯೆ ಮಾಡಿದ್ದಲ್ಲ ಅಲ್ಲಿ ದಾನ್ಲಿ ಮಾಡಿ SR ಪ್ರಕ್ರಿಯೆ ಸರಿಯಾಗಿ ಆಗಬಾರ್ದು ಅಂತ ಅನ್ನೋದು ಒಂದು ಉದ್ದೇಶದಿಂದ ಅಲ್ಲಿ ದಾನ್ಲಿ ಮಾಡೋದು. ಇದರಿಂದ ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಆಗ್ತದೆ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಈಗಾಗಲೇ ಎಲ್ಲರೂ ಸಹಕಾರ ಕೊಡಕತ್ತಾರೆ SR ಆಗಬೇಕು ಅಂತ ಅನ್ಕೊಂಡು. ಇದರಿಂದ ಏನಾಕೈತಿ, ಮಲ್ಟಿಪಲ್ ಆಫ್ ವೋಟರ್ಸ್ ಏನಿರ್ತಾರೆ ಮತ್ತು ಮಲ್ಟಿಪಲ್ ಆಫ್ ವೋಟಿಂಗ್ ಏನಿರ್ತಾವೆ ಮತ್ತು ಡಿಲೀಟೆಡ್ ಡೆತ್ ಇವೆಲ್ಲ ಸರಿಯಾಗಿ ಪ್ರಕ್ರಿಯೆ ಆಗಬೇಕು. ಈ ಪ್ರಕ್ರಿಯೆ ಸರಿಯಾಗಿ ಆದರೆ ಯಾರು ಅರ್ಹ ಮತದಾರರಲ್ಲ ಅವರಷ್ಟೇ ಉಳಿತಾರೆ. ಉಳ್ಕಾದವ್ರದ್ದು ಏನು ಅನಧಿಕೃತವಾಗಿ ಇರ್ತಾರಲ್ಲ ಅವರೆಲ್ಲ ಹೋಗ್ತಾರೆ. ಇವ್ರು ಯಾಕೆ ಇಷ್ಟು ಗಾಬರಿ ಹಾಕಾರಂತ ಗೊತ್ತಾಗಲಾಗೈತಿ. ಮೊದಲೇ ದಿನದಿಂದ ನೋಡಿದ್ರೆ ನಾವು ಉಣೆ ಹೋಗ್ತಾರೆ, ದಾನ್ಲಿ ಮಾಡ್ತಾರೆ, ಹ್ಯಾಂಗ್ ಮಾಡ್ತಾರೆ. ಇವ್ರು ಅದು ಬೋಕಸ್ ಓಟ್ ಮಾಡ್ಯಾರ, ಆ ಓಟ್ ಮಾಡ್ಯಾರ, ಈ ಓಟ್ ಬರೀ ಇದೇ ಹೇಳ್ಕೊತ ಹೊಂಟಾರ. ಆದರೆ SR ಸರಿಯಾಗಿ ಆಲಿ ಅಂತನೂ ಒಂದು ಶಬ್ದನೂ ಇವ್ರ ಬಾಯಲ್ಲಿ ಬಂದಿಲ್ಲ. ಬರೀ ಬೋಕಸ್ ಮಾಡ್ತಾರೆ, ಅದು ಮಾಡ್ತಾರೆ, ಅಲ್ಲಿ ತಂದಾರ ಇಲ್ಲಿ ತಂದ್ರೆ ಓಟ್ ಹೇಳೋದು ಬಿಟ್ರೆ ಇವರು ಬರೀ SR ಸರಿಯಾಗಿ ಆಗಲಿ, ನಾವು ಸಹಕಾರ ಕೊಡ್ತೀವಿ, ನೀವು ಸಹಕಾರ ಕೊಡ್ರಿ ಅನ್ನೋ ಮಾತೇ ಬಂದಿಲ್ಲ ಇವ್ರ ಕಡೆ. ನನಗೆ ಅನ್ನಿಸ್ತದ ಇವರು ಕಾಂಗ್ರೆಸ್ದು ಅಜೆಂಡಾ ಏನದ ಮೊದಲು SR ಆಗಬಾರ್ದು ಅನ್ನೋದು. ಆ ಅಜೆಂಡಾನೇ ಇವ್ರು ಮುಂದುವರ್ಸಾತಾರೆ ಈ ರೀತಿ ಮಾಡೋದ್ರಿಂದ. ಎಲ್ಲ ವಾಡಿ ಹೋಗೋದು, ಎಲ್ಲ BLOಗಳಿಗೆ ಧಮಕಿ ಹಾಕೋದು. ಮೊನ್ನೆ ಒಂದು ಹೆಣ್ಮಗಳು ಆ ಧಮಕಿ ಹಾಕ್ಯಾರ, ಆ ಹೆಣ್ಮಗಳು ಪಾಪ ಕಣ್ಣ ನೀರು ತಗೊಂಡಾಳಕ್ಕೆ. ಮತ್ತು ಅವು ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಮಾಡಿದ್ರೆ ಅವ್ರು ಕೆಲಸ ಹೆಂಗೆ ಮಾಡ್ಬೇಕು? ನಾಳೆ 100% ನಾವು SR ಹೆಂಗೆ ಮಾಡ್ಬೇಕು ಇಲ್ಲಿ ಅದು ಗೊತ್ತಾಗಬೇಕಲ್ಲ. ಅದಕ್ಕೆ ನಾನೇನು ವಿನಂತಿ ಮಾಡ್ಕೊತೀನಿ ಎಲ್ಲ ಆಫೀಸರ್ಗಳಿಗೆ ವಿನಂತಿ ಮಾಡ್ಕೊತೀನಿ, ಇಂಥದ್ದು ಏನು ಘಟನೆಗಳು ನಡೀತಾವೆ ಇದ್ರ ಮ್ಯಾಗ ಕಣ್ಣು ಇಡಬೇಕು. ನೀವು SR ಕರೆಕ್ಟ್ ಆಗ್ಬೇಕಂದ್ರೆ ಇಂಥವೆಲ್ಲ ಘಟನೆಗಳು ಕಮ್ಮಿ ಆಗಬೇಕು. ಯಾರು ಬದಲಿ ಆಗಿ ಹೋಗಿಲ್ಲ, ಯಾರು ಸತ್ತಿಲ್ಲ, ಯಾರು ಬೇರೆಯವ್ರು ಬಂದಿಲ್ಲ. ಮತ್ತೆ ನೀವು 1200 ಇಲ್ಲ ಚಲೋ ಗಂಡಸ್ ಮಗ ಮಾಸ್ತರ್ ಕೊಟ್ಟಿಲ್ಲ. ಒಂದು ಇಲ್ಲ ನಾವು ಅದೇ GPS ಮಾಡಿ ನೀವು ಫಾರ್ಮ್ ಕೊಟ್ಟಿರಿ, ಯಾರು